ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. ನಾವು ಇವತ್ತಿರೋದು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮುಗಳಖೋಡದ ಸುಕ್ಷೇತ್ರ ಯಲ್ಲಾಲಿಂಗ ಮಠದಲ್ಲಿ. ತಾವೆಲ್ಲ ಯಲ್ಲಾಲಿಂಗ ಮಹಾರಾಜರ, ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜರ ಹಾಗೂ ಡಾಕ್ಟರ್ ಮುರುಘರಾಜೇಂದ್ರ ಮಹಾರಾಜರ ಪವಾಡಗಳನ್ನು ಅನುಭವಿಸಿರ್ತೀರಿ, ಕೇಳಿರ್ತೀರಿ. ಆದರೆ ನಾನು ಇವತ್ತು ತೋರಿಸ್ತಾ ಇರೋದು ಈ ಮಠದ ಆವರಣದಲ್ಲಿ ವಾಯುವಿಹಾರದ ಕುರಿತು. ಈ ಮಠದ ಆವರಣದಲ್ಲಿ ಬೆಳಿಗ್ಗೆ 5 ಗಂಟೆಯಿಂದಲೇ ಭಕ್ತರು, ಗ್ರಾಮಸ್ಥರು ಎಲ್ಲರೂ ವಾಯುವಿಹಾರಕ್ಕೆ ಮಠದ ಆವರಣವನ್ನೇ ಎಲ್ಲರೂ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಈ ಒಂದು ವಾಯುವಿಹಾರದ ಬಗ್ಗೆ ತಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಮುಗಳಖೋಡದ ಪರಮಪೂಜ್ಯ ಶ್ರೀ ಯಲ್ಲಾಲಿಂಗ ಪ್ರಭುಗಳ ಮಠದ ಆವರಣದಲ್ಲಿ ಬೆಳಗಿನ ವಾಯುವಿಹಾರ ಮಾಡುವುದು ಅಂದರೆ ಅದು ಕೇವಲ ವ್ಯಾಯಾಮವಲ್ಲ, ಅದೊಂದು ಆಧ್ಯಾತ್ಮಿಕ ಅನುಭವ. ಅಲ್ಲಿನ ಮುಂಜಾವಿನ ಸೌಂದರ್ಯದ ಸೊಬಗನ್ನು ಸವಿಯುವುದೇ ಒಂದು ಹಬ್ಬ. ಸೂರ್ಯೋದಯಕ್ಕೂ ಮುನ್ನ ಮಠದ ಆವರಣದಲ್ಲಿ ಮೌನ ಮನೆ ಮಾಡಿರುತ್ತದೆ. ಮುಂಜಾನೆಯ ತಂಪಾದ ಗಾಳಿ ಮೈ ಮನಸ್ಸಿಗೆ ಚೈತನ್ಯ ನೀಡುತ್ತದೆ. ಆಧ್ಯಾತ್ಮಿಕ ಕಂಪನ, ದೂರದಿಂದ ಕೇಳಿಬರುವ ಮಂತ್ರಘೋಷಗಳು, ಓಂಕಾರದ ನಾದ ಮತ್ತು ಸುಪ್ರಭಾತದ ಧ್ವನಿ ವಾಯುವಿಹಾರ ಮಾಡುವವರಿಗೆ ಹೊಸ ಭರವಸೆಯನ್ನು ನೀಡುತ್ತದೆ. ಮಠದ ಸುತ್ತಮುತ್ತಲಿನ ಹಸಿರು ಗಿಡ ಮರಗಳಿಂದಾಗಿ ಆಮ್ಲಜನಕದ ಪ್ರಮಾಣ ಸಮೃದ್ಧವಾಗಿದ್ದು ಉಸಿರಾಟಕ್ಕೆ ಹಿತವೆನಿಸುತ್ತದೆ. ವಾಯುವಿಹಾರದ ಅನುಭವ, ಭಕ್ತರ ಸಮಾಗಮ ಹೇಳತೀರದು. ಪಟ್ಟಣದ ಗಿಜಿಗುಟ್ಟುವ ಶಬ್ದಗಳಿಂದ ದೂರವಿರುವ ಈ ಪುಣ್ಯಕ್ಷೇತ್ರದಲ್ಲಿ ನಡೆದಾಡುವಾಗ ಮನಸ್ಸಿನ ಒತ್ತಡಗಳೆಲ್ಲವೂ ಕರಗಿ ಹೋಗಿರುತ್ತವೆ. ಮಠದ ಗೋಪುರ ಮತ್ತು ಆವರಣವನ್ನು ನೋಡುತ್ತಾ ನಡೆಯುವಾಗ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾರಾಜರ, ಯಲ್ಲಾಲಿಂಗ ಪ್ರಭು ಮಹಾರಾಜರ ಮತ್ತು ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದ ಅನುಭವವಾಗುತ್ತದೆ. ಮಠದ ಆವರಣದಲ್ಲಿ ಬೆಳಗಿನ ಜಾವ ನಡೆಯುವಾಗ ಸಿಗುವ ಪ್ರಶಾಂತತೆ ನಮಗೆ ಇಡೀ ದಿನ ಕೆಲಸ ಮಾಡಲು ಬೇಕಾದ ಶಕ್ತಿಯನ್ನು ನೀಡುತ್ತದೆ. ಮರಗಳ ಮೇಲೆ ಕುಳಿತ ಹಕ್ಕಿಗಳ ಚಿಲಿಪಿಲಿ ಧ್ವನಿ ಪ್ರಕೃತಿಯ ಸಂಗೀತದಂತೆ ಭಾಸವಾಗುತ್ತದೆ. ಮಠದಲ್ಲಿ ಬೆಳಗುವ ಧೂಪ ಮತ್ತು ದೀಪದ ಸುವಾಸನೆಯು ಗಾಳಿಯಲ್ಲಿ ಬೆರೆತು ಮನಸ್ಸನ್ನು ಪ್ರಸನ್ನಗೊಳಿಸುತ್ತದೆ. ಮುಂಜಾವಿನ ಮಾಂತ್ರಿಕ ಸ್ಪರ್ಶ, ನಸುಕಿನ ನಾದ, ಸೂರ್ಯದೇವನಿನ್ನೂ ಕಣ್ಣು ಬಿಡುವ ಮೊದಲೇ ಮಠದ ಆವರಣ ಎಚ್ಚರಗೊಳ್ಳುತ್ತದೆ. ದೂರದಲ್ಲಿ ಕೇಳಿಬರುವ ಘಂಟಾನಾದ ಮತ್ತು ಮಠದ ಒಳಗಿಂದ ತೇಲಿಬರುವ ಸುಪ್ರಭಾತದ ಧ್ವನಿ ಗಾಳಿಯಲ್ಲಿ ಭಕ್ತಿಯ ಅಮೃತವನ್ನು ಬೆರೆಸಿದಂತಿರುತ್ತದೆ.
ಮುಂಜಾನೆಯ ತಂಗಾಳಿಯು ಮೈ ಸೋಕಿದಾಗ ಹಗಲಿನ ಆಯಾಸಗಳೆಲ್ಲವೂ ಮರೆತು ಹೋಗಿ ಮನಸ್ಸು ಹೊಸ ಉತ್ಸಾಹದಿಂದ ತುಂಬಿಕೊಳ್ಳುತ್ತದೆ. ಇಲ್ಲಿನ ಗಾಳಿಯಲ್ಲಿ ಮಣ್ಣಿನ ಪರಿಮಳ ಮತ್ತು ಹೂವಿನ ಸುಗಂಧ ಲೀನವಾಗಿರುತ್ತದೆ. ಪ್ರಕೃತಿ ಮತ್ತು ಆಧ್ಯಾತ್ಮದ ಸಂಗಮ, ಹಸಿರಿನ ನಡುವೆ ನಡಿಗೆ. ಮಠದ ಸುತ್ತಮುತ್ತಲಿನ ಸಾಲು ಮರಗಳು ವಾಯುವಿಹಾರ ಮಾಡುವವರಿಗೆ ರಕ್ಷಣಾ ಕವಚದಂತೆ ನಿಂತಿರುತ್ತವೆ. ಮರಗಳ ಮೇಲೆ ಕುಳಿತ ಹಕ್ಕಿಗಳು ಮಾಡುವ ಚಿಲಿಪಿಲಿ ಸದ್ದು ಪ್ರಕೃತಿಯೇ ಹಾಡುತ್ತಿರುವ ಭಜನೆಯಂತೆ ಭಾಸವಾಗುತ್ತದೆ. ಚಳಿಗಾಲದ ಮುಂಜಾವಿನಲ್ಲಂತೂ ಮಠದ ಗೋಪುರವು ಮಂಜಿನ ತೆರೆಯ ಹಿಂದೆ ಅಡಗಿದಂತೆ ಕಂಡುಬರುತ್ತದೆ. ಆ ಮಂಜಿನ ನಡುವೆ ನಡೆಯುತ್ತಿದ್ದರೆ ಕೈಲಾಸದ ಹಾದಿಯಲ್ಲಿ ಸಾಗುತ್ತಿರುವ ಅನುಭವವಾಗುತ್ತದೆ. ಮನಸ್ಸಿನ ಮೇಲೆ ಬೀರುವ ಪ್ರಭಾವ. ವಾಯುವಿಹಾರ ಮಾಡುವ ಭಕ್ತರ ಮುಖದಲ್ಲಿ ಒಂದು ರೀತಿಯ ಅತೀಂದ್ರಿಯ ಶಾಂತಿ ಇರುತ್ತದೆ. ಹೆಚ್ಚಿನವರು ಮೌನವಾಗಿ ಅಥವಾ ತುಟಿಯಂಚಿನಲ್ಲಿ ಪೂಜ್ಯರ ನಾಮಸ್ಮರಣೆ ಮಾಡುತ್ತಾ ನಡೆಯುವುದು ಅಲ್ಲಿನ ಪವಿತ್ರತೆಯನ್ನು ಹೆಚ್ಚಿಸುತ್ತದೆ. ಮಠದ ಪವಿತ್ರ ಗದ್ದುಗೆಯ ಸುತ್ತಲಿನ ಆವರಣದಲ್ಲಿ ನಡೆಯುವಾಗ ಅಲ್ಲಿನ ಧನಾತ್ಮಕ ಶಕ್ತಿ, ಪಾಸಿಟಿವ್ ವೈಬ್ರೇಷನ್ಸ್, ದೇಹದ ಪ್ರತಿ ಅಣುವನ್ನು ಜಾಗೃತಗೊಳಿಸುತ್ತದೆ. ಆಕಾಶದಲ್ಲಿ ಮೂಡುವ ಕೇಸರಿ ಬಣ್ಣದ ಸೂರ್ಯನ ಕಿರಣಗಳು ಮಠದ ಕಳಶದ ಮೇಲೆ ಬಿದ್ದಾಗ ಇಡೀ ಆವರಣವು ಚಿನ್ನದ ಬಣ್ಣದಲ್ಲಿ ಮಿಂದೆದ್ದಂತೆ ಕಾಣುತ್ತದೆ. ಆ ಕ್ಷಣದ ದರ್ಶನವೇ ಒಂದು ಭಾಗ್ಯ. ಮುಂಜಾನೆಯ ವಾಯುವಿಹಾರ ಕೇವಲ ದೈಹಿಕ ವ್ಯಾಯಾಮವಲ್ಲ, ಅದು ಇಡೀ ದಿನವನ್ನು ಉತ್ಸಾಹದಿಂದ ಕಳೆಯಲು ನಮಗೆ ಸಿಗುವ ಒಂದು ನೈಸರ್ಗಿಕ ಟಾನಿಕ್. ಅದರ ಪ್ರಮುಖ ಪ್ರಯೋಜನಗಳನ್ನು ನೋಡ್ತಾ ಹೋದರೆ ದೈಹಿಕ ಆರೋಗ್ಯದ ವೃದ್ಧಿ, ಹೃದಯದ ಆರೋಗ್ಯ. ಪ್ರತಿದಿನ ಮುಂಜಾನೆ ನಡೆಯುವುದರಿಂದ ರಕ್ತದೊತ್ತಡ, ಬ್ಲಡ್ ಪ್ರೆಷರ್ ನಿಯಂತ್ರಣಕ್ಕೆ ಬರುತ್ತದೆ ಮತ್ತು ಹೃದಯದ ಸ್ನಾಯುಗಳು ಬಲಗೊಳ್ಳುತ್ತವೆ. ತೂಕದ ನಿಯಂತ್ರಣ, ದೇಹದಲ್ಲಿನ ಅನಗತ್ಯ ಕ್ಯಾಲೋರಿಗಳನ್ನು ಸುಡಲು ಮತ್ತು ಬೊಜ್ಜನ್ನು ಕರಗಿಸಲು ಇದು ಸರಳ ಹಾಗೂ ಪರಿಣಾಮಕಾರಿ ಮಾರ್ಗ. ಶುದ್ಧ ಗಾಳಿಯ ಸೇವನೆಯಿಂದ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚುತ್ತದೆ ಮತ್ತು ದೇಹದ ರೋಗನಿರೋಧಕ ಶಕ್ತಿ ವೃದ್ಧಿಯಾಗುತ್ತದೆ. ಮುಂಜಾನೆಯ ಪ್ರಶಾಂತ ವಾತಾವರಣವು ಮನಸ್ಸಿನ ಆತಂಕ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇದು ಎಂಡಾರ್ಫಿನ್ ಎಂಬ ಸಂತೋಷದ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ. ಬೆಳಗಿನ ನಡಿಗೆಯಿಂದ ಮೆದುಳಿಗೆ ಹೆಚ್ಚಿನ ಆಮ್ಲಜನಕ ಸರಬರಾಜಾಗಿ ದಿನವಿಡೀ ಕೆಲಸದಲ್ಲಿ ಏಕಾಗ್ರತೆ ಮತ್ತು ಸ್ಮರಣಶಕ್ತಿ ಹೆಚ್ಚಲು ಸಹಕಾರಿಯಾಗುತ್ತದೆ. ಪ್ರಕೃತಿಯ ನಡುವೆ ನಡೆಯುವಾಗ ಮನಸ್ಸಿನಲ್ಲಿ ಮೂಡುವ ಆಲೋಚನೆಗಳು ಹೆಚ್ಚು ಸಕಾರಾತ್ಮಕವಾಗಿರುತ್ತವೆ. ಪ್ರಕೃತಿಯೊಂದಿಗೆ ಸಂವಾದ. ಶುದ್ಧ ಆಮ್ಲಜನಕ. ಮುಂಜಾನೆಯ ವಾಹನಗಳ ಸಂಚಾರ ಕಡಿಮೆ ಇರುವುದರಿಂದ ಗಾಳಿಯು ಅತ್ಯಂತ ಶುದ್ಧವಾಗಿರುತ್ತದೆ. ಈ ಶುದ್ಧ ಗಾಳಿ ಶ್ವಾಸಕೋಶಕ್ಕೆ ಅಮೃತವಿದ್ದಂತೆ. ವಿಟಮಿನ್ ಡಿ ಸೂರ್ಯೋದಯದ ಎಳೆ ಬಿಸಿಲಿನ ಮೈಗೆ ತಗುಲಿದಾಗ ಮೂಳೆಗಳ ಆರೋಗ್ಯಕ್ಕೆ ಅತ್ಯಂತ ಅಗತ್ಯವಾದ ವಿಟಮಿನ್ ಡಿ ನೈಸರ್ಗಿಕವಾಗಿ ದೊರೆಯುತ್ತದೆ. ಪಕ್ಷಿಗಳ ಕಲರವ, ಇಬ್ಬನಿಯ ತಂಪು ಮತ್ತು ಮಣ್ಣಿನ ಸುವಾಸನೆಯು ನಮ್ಮ 5 ಇಂದ್ರಿಯಗಳಿಗೆ ಮುದ ನೀಡುತ್ತದೆ. ಬೆಳಿಗ್ಗೆ ಬೇಗ ಎದ್ದು ವಾಯುವಿಹಾರ ಮಾಡುವುದರಿಂದ ಇಡೀ ದಿನದ ಕೆಲಸಗಳು ಸಮಯಕ್ಕೆ ಸರಿಯಾಗಿ ನಡೆಯುತ್ತವೆ. ಇದು ಜೀವನದ ಶಿಸ್ತನ್ನು ತರುತ್ತದೆ. ಬೆಳಿಗ್ಗೆ ದೈಹಿಕವಾಗಿ ಸಕ್ರಿಯರಾಗಿರುವುದರಿಂದ ರಾತ್ರಿಯ ಸಮಯದಲ್ಲಿ ಗಾಢವಾದ ಮತ್ತು ನೆಮ್ಮದಿಯ ನಿದ್ರೆ ಬರುತ್ತದೆ. ಬೆಳಗಿನ 1 ಗಂಟೆಯ ನಡಿಗೆ ದಿನದ 24 ಗಂಟೆಗಳ ಕಾಲ ನಿಮ್ಮನ್ನು ಲವಲವಿಕೆಯಿಂದ ಇಡಬಲ್ಲದು. ಮುಗಳಖೋಡದ ಮಠದಂತಹ ಪವಿತ್ರ ಆವರಣದಲ್ಲಿ ಈ ವಾಯುವಿಹಾರ ಮಾಡುವುದರಿಂದ ದೈಹಿಕ ಆರೋಗ್ಯ ಜೊತೆಗೆ ಆಧ್ಯಾತ್ಮಿಕ ತೃಪ್ತಿಯೂ ದೊರೆಯುವುದು ವಿಶೇಷ. ಮುಗಳಖೋಡ ಶ್ರೀ ಯಲ್ಲಾಲಿಂಗ ಮಠದ ಆವರಣದಲ್ಲಿನ ಮುಂಜಾವಿನ ಹಸಿರು ಪರಿಸರವು ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತದೆ. ಒಂದು ನೈಸರ್ಗಿಕ ಕಾವ್ಯದಂತೆ ಇರುತ್ತದೆ. ಅಲ್ಲಿನ ಹಸಿರು ಮತ್ತು ಬೆಳಗಿನ ಸೌಂದರ್ಯದ ವರ್ಣನೆಯನ್ನು ಮಾಡುತ್ತಾ ಹೋದರೆ ಹಸಿರು ಪರಿಸರದ ನಯನ ಮನೋಹರ ದೃಶ್ಯ, ಪಚ್ಚೆ ಹಸಿರಿನ ಹಾಸಿಗೆ, ಮಠದ ಆವರಣದ ಸುತ್ತಲೂ ಬೆಳೆದಿರುವ ಮರಗಿಡಗಳು ಇಡೀ ಕ್ಷೇತ್ರಕ್ಕೆ ಪಚ್ಚೆ ಹಸಿರಿನ ಹೊದಿಕೆಯನ್ನು ಹೊದಿಸಿದಂತೆ ಕಾಣುತ್ತದೆ. ವಾಯುವಿಹಾರದ ಹಾದಿಯ ಇಕ್ಕೆಲಗಳಲ್ಲಿಯೂ ಗಿಡಗಳು ಹಸಿರಿನ ತೋರಣದಂತೆ ಸ್ವಾಗತಿಸುತ್ತವೆ. ಇಬ್ಬನಿ ಹನಿಗಳ ಹೊಳಪು, ಮುಂಜಾನೆಯ ಮಂಜಿನ ಹನಿಗಳು ಎಲೆಗಳ ಮೇಲೆ ಮತ್ತು ಹುಲ್ಲಿನ ಮೇಲೆ ಮುತ್ತಿನ ಹನಿಗಳಂತೆ ಕುಳಿತಿರುತ್ತವೆ.
ಸೂರ್ಯನ ಮೊದಲ ಕಿರಣಗಳು ಆ ಹನಿಯ ಮೇಲೆ ಬಿದ್ದಾಗ ಅವು ವಜ್ರದಂತೆ ನುಗ್ಗುತ್ತವೆ. ಮಠದ ಆವರಣದಲ್ಲಿರುವ ಅಶ್ವತ್ಥ, ಬೇವು ಮತ್ತು ಹೂವಿನ ಗಿಡಗಳು ಗಾಳಿಯನ್ನು ಶುದ್ಧೀಕರಿಸುತ್ತದಲ್ಲದೆ ದನಿವರಿಯದ ಹಸಿರಿನ ಚೈತನ್ಯವನ್ನು ಹರಡುತ್ತದೆ. ಪ್ರಕೃತಿಯ ಸೌಂದರ್ಯದೊಂದಿಗೆ ಆಧ್ಯಾತ್ಮದ ಬಣ್ಣ ಬಣ್ಣದ ಪುಷ್ಪಗಳು, ಬೆಳಗಿನ ಜಾವದಲ್ಲಿ ಅರಳುವ ಮಲ್ಲಿಗೆ, ಸಂಪಿಗೆ ಮತ್ತು ದಾಸವಾಳದ ಹೂಗಳು ತಮ್ಮ ಬಣ್ಣ ಮತ್ತು ಸುಗಂಧದಿಂದ ಪರಿಸರವನ್ನು ದೇವಲೋಕದಂತೆ ಮಾಡುತ್ತವೆ. ಈ ಹೂಗಳು ಮಠದ ಪೂಜೆಗೆ ಸಿದ್ಧವಾಗಿರುವ ನೈಸರ್ಗಿಕ ಕಾಣಿಕೆಯಂತೆ ತೋರುತ್ತವೆ. ಹಸಿರು ಮರಗಳ ನಡುವೆ ಆಶ್ರಯ ಪಡೆದಿರುವ ಪಕ್ಷಿಗಳು ಸೂರ್ಯೋದಯವನ್ನು ತಮ್ಮ ಗಾನದ ಮೂಲಕ ಸ್ವಾಗತಿಸುತ್ತವೆ. ಹಸಿರು ಎಲೆಗಳ ನಡುವೆ ಹಾರಾಡುವ ಹಕ್ಕಿಗಳು ಆ ಪರಿಸರಕ್ಕೆ ಜೀವಕಳೆಯನ್ನು ತುಂಬುತ್ತವೆ. ಮಠದ ಧೂಪದ ಹೊಗೆಯು ಮುಂಜಾನೆಯ ಹಸಿರು ಮರಗಳ ನಡುವೆ ಹರಡಿರುವ ಮಂಜಿನೊಂದಿಗೆ ಬೆರೆತಾಗ ಒಂದು ಅಲೌಕಿಕ ವಾತಾವರಣ ನಿರ್ಮಾಣವಾಗುತ್ತದೆ. ಈ ದೃಶ್ಯವು ಮನಸ್ಸಿನ ಕಲ್ಮಶಗಳನ್ನು ತೊಳೆದು ಪ್ರಶಾಂತಗೊಳಿಸುತ್ತದೆ. ಸೂರ್ಯ ಮೇಲೇರುತ್ತಿದ್ದರೂ ಮಠದ ಆವರಣದಲ್ಲಿರುವ ಬೃಹತ್ ಮರಗಳು ತಂಪಾದ ನೆರಳನ್ನು ನೀಡುತ್ತಾ ವಾಯುವಿಹಾರ ಮಾಡುವವರಿಗೆ ಆಯಾಸವಾಗದಂತೆ ನೋಡಿಕೊಳ್ಳುತ್ತವೆ. ಹಸಿರು ಕ್ರಾಂತಿಯ ಸಾರಾಂಶ: ಇಲ್ಲಿನ ಹಸಿರು ಕೇವಲ ಕಣ್ಣಿಗೆ ತಂಪನ್ನಷ್ಟೇ ನೀಡುವುದಿಲ್ಲ, ಬದಲಿಗೆ ಪೂಜ್ಯ ಯಲ್ಲಾಲಿಂಗ ಪ್ರಭುಗಳ ತಪಸ್ಸಿನ ಶಕ್ತಿಯು ಈ ಪ್ರಕೃತಿಯ ಪ್ರತಿ ಎಲೆಯಲ್ಲಿಯೂ ಅಡಗಿದೆ ಎಂದು ಅನುಭವ ನೀಡುತ್ತದೆ. ಆತ್ಮೀಯರೇ, ಗೆಳೆಯರೇ, ನಿಮ್ಮ ದಿನಚರಿಯಲ್ಲಿ ಬೆಳಗಿನ ನಡಿಗೆಯನ್ನು ರೂಢಿಸಿಕೊಳ್ಳಿ ಹಾಗೂ ಇಂತಹ ಉತ್ತಮ ವಾತಾವರಣಕ್ಕೆ ಬನ್ನಿ ಎಂದು ಹೇಳುತ್ತಾ